ಶಿವರಾತ್ರಿ ಹಬ್ಬನಾತು ಎಲ್ಲ ಆತು. ಶಾರದಕ್ಕ ನಾಳೆಲ್ಲ ನಾಡ್ದಿಂತ್ರ ಹೋಟ್ಲ ಸ್ಟಾರ್ಟ್ ಮಾಡ್ತಾವವ. ಮತ್ತು ಬಂದ್ಬಿಡು 7 ಗಂಟೆಯಿಂದ 12 ಗಂಟೆ ಆಗತ್ತೆ ನೋಡಂತ ಅಂದಾಳ. ನೋಡ್ಬೇಕು, ಜೋಳ ಹಸ್ ಮಾಡ್ಕೊಳೋದು ಏನಾರ ಇದ್ರೆ ಈಗ ಮಾಡ್ಕೊಂಬಿಡ್ಬೇಕು. ಆಮೇಲೆ ಆಗಲ್ಲ, 7 ಗಂಟೆಗೆ ಬರೋಕ್ಕೆ ಕೇಳಾರ. 7 ಗಂಟೆಗೆ ಅಂದ್ರೆ ನಾನು ಎದ್ದು ಕಸ ಹೊಡೋದು, ನೀರು ಹಾಕಿ ರಂಗೋಲಿ ಹಾಕಿ ಬಾಗಿಲು ತೊಳೋದು, ಅದಕ್ಕೆ ರಂಗೋಲಿ ಹಾಕಿ ಕುಂಕುಮ ಹಚ್ಚಿ ಇವ್ರನ್ನೆಲ್ಲ ಬಿಸಿ ಚಹಾ ಮಾಡಿಕೊಟ್ಟು ಹೋಗೋತ್ತಿಗೆ ನನಗೂ ಟೈಮ್ ಆಕತ್ತೆ. 7-7:15 ನಡಿತೈತಿ ಹೆಚ್ಚು ಕಮ್ಮಿ. ಹೋಗಿ ಬರೋದು ಮತ್ತು 12 ಗಂಟೆ 1 ಗಂಟೆ ಆಗ್ತೈತಿ. ಬಂದು ರೊಟ್ಟಿ ಮಾಡಿ ಅನ್ನ ಮಾಡಿ ಎಲ್ಲ ಅಡುಗೆ ಮಾಡೋತ್ತಿಗೆ 2-2:30 ಆಕತಿ. ಆಮೇಲೆ ಬಟ್ಟೆ ಬಾಂಡೆ ಎಲ್ಲ ಮಾಡ್ಕೊಂತ ಕುಂತ್ರೆ ಎಷ್ಟೊತ್ತಿಗೆ ನನ್ನ ಮಗ ಶಾಲೆಯಿಂದ ಬರ್ತಾನೆ. ಅವನಿಗೆ ಮತ್ತು ಶಾಲೆಯಿಂದ ಬಂದಮೇಲೆ ಏನಾರ ಮಾಡಿಕೊಡ್ಬೇಕು ಸ್ವಲ್ಪ ತಿನ್ನಕ್ಕೆ. ಆಮೇಲೆ ಮತ್ತು 5:30-6 ಗಂಟೆ ಆಗತ್ತಿಗೆ ಹೊರಗಿನ ಕಸ ಹೊಡಿಯ ಮತ್ತು ಒಳಗಿನ ಕಸ ಹೊಡಿ ದೀಪ ಹಚ್ಚು ಅದು ಆಕತಿ ಎಲ್ಲಾಕತಿ. ಹಾಗಾಗಿ ಮುಂಚೆನೇ ಎಲ್ಲ ಜೋಳ ಹಸ್ ಮಾಡೋದು ಏನಾರ ಇದ್ರೆ ಕೆಲಸ ಮಾಡ್ಕೋಬೇಕು. ಕಟ್ಟಿಗೊಂದಿಲ್ಲ ತರ್ಬೇಕಾಗಿತ್ತು. ನೋಡ್ಬೇಕು, ಶಾರದಕ್ಕೆ ಬರ್ತಾಳನ್ನ ಕೇಳಿ ಆಕೆ ನಾನು ಹೋಗಕ್ಕೆ ಬರ್ತೈತಿ. ಒಬ್ಬರು ಹೋಗಕ್ಕೆ ಬೇಸರ, ಸ್ವಲ್ಪ ದೂರ ಆಕತ್ತೆ. ಇಬ್ಬರಿದ್ರಂಗೆ ಮಾತಾಡ್ಕೊಂತ ಹೋಗಕ್ಕೆ ಬರ್ತೈತಿ, 2-3. ಪಾರಕ್ಕನ್ನು ಕೇಳ್ತೀನಿ, ಆಕೆನೂ ಬರ್ತಾಳೆ ಅಂದ್ರೆ ಒಂದಿನ ಮತ್ತು ಹೋಗಿ ತರಕ್ಕೆ ಬರ್ತೈತಿ. ಇವರೇನು ಬಂದೇ ಇಲ್ಲಲ್ಲ, ಬರ್ಬೇಕಾಗಿತ್ತು ಇಷ್ಟೊತ್ತಿಗೆ. ಬಿಡು, ಬಂದರೆ ಚಹಾ ಕುಡಿತಾರಂತ ನಾನು ಜಾಸ್ತಿನೇ ಇಟ್ಟೆ, ಇನ್ನೂ ಬಂದಲ್ಲ. ಹೌದಲ್ಲ, ಮೊನ್ನೆ ಫೆಬ್ರವರಿ 14 ನನ್ನ ಗಂಡ ನೋಡು ಎಷ್ಟು ಫೆಬ್ರವರಿ 14 ಏನಂತ ಗೊತ್ತೈತಿ ಅಂದ್ರೆ ಏನು ತಂದು ಕೊಟ್ಟಿಲ್ಲ ನನಗೆ. ಕೇಳ್ತಾನೆ ತಡಿ ಬರತ್ಗೆ. ಲೇ ಗಿರ್ಜಿ, ಗಿರ್ಜಿ ಚಾ ಕಿಡಲೆ. ಅಯ್ಯಯ್ಯ, ಒಳಗೆ ಬಂದು ಏನು ಮಾಡಕತ್ತಾನ ಅನ್ನೋದು ನೋಡಲ್ಲ, ಅಲ್ಲಿಂತ್ರ ನಾವು ಒದ್ರಿಕೆಂತ ಬರ್ತಾರ. ಏನ್ ಮಾಡಕತ್ತಿ? ಓ, ಚಾ ಕಿಟ್ಟೇನ? ಚಲೋ ಆತ್ ಬಿಡು. ಯಾಕ ತಲೆ ಹೊಡ್ಯಾಕತ್ ಬಿಟ್ಟಿತ್ತು. ಒಂದು ಸ್ಟ್ರಾಂಗ್ ಟೀ ಕುಡಿದ್ರೆ ಕರೆಕ್ಟ್ ಆಗತ್ ನೋಡು. ಹ್ಞೂನಪ್ಪ, ನೀನು ಬರ್ತೀಯ ಅಂದು ಕನಸು ಬಿದ್ದಿತ್ತಾ, ಹಾಗಾಗಿ ಚಾ ಕಿಟ್ಟು ನೋಡು. ರೀ, ನಾನೊಂದು ಮಾತು ಕೇಳ್ತೇನೆ, ನೀವು ನನಗೆ ಹೇಳ್ತೀರ? ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬೇಕು. ಕೇಳು. ನಾನು ಇವಾಗ ನಿನಗೆ ಸುಳ್ಳು ಹೇಳೋಣ? ಹೌದು. ನಿನ್ನೇನ್ರಿ ಶಿವರಾತ್ರಿನಾ? ಮೊನ್ನೆ ಯಾವ ದಿನ ಅಂತ ಹೇಳ್ರಿ ನೋಡೋಣ. ನಿನ್ನೆ ಶಿವರಾತ್ರಿ, ಮೊನ್ನೆ ಶಿವರಾತ್ರಿ ಹಿಂದಿನ ದಿನ. ಶಿವರಾತ್ರಿ ಹಿಂದಿನ ದಿನ ಅನ್ನೋದು ಗೊತ್ತೈತಿ. ಆವತ್ತು ಯಾವ ದಿನ ಹೇಳ್ರಿ ನೋಡೋಣ. ಅವತ್ತು ಶಿವರಾತ್ರಿ ದಿನ ಭಾನುವಾರ. ಶಿವರಾತ್ರಿ ಹಿಂದಿನ ದಿನ ಶನಿವಾರ ಅವತ್ತು. ಹ್ಞೂ, ಅದಲ್ರಿ ಗೊತ್ತೈತಿ. ಶಿವರಾತ್ರಿ ದಿನ ಭಾನುವಾರ, ಅದ್ರ ಹಿಂದಿನ ದಿನ ಶನಿವಾರ ಆಕತ್ತಂತ ಅಂದ್ ನನಗೆ. ಆದ್ರೆ ಅವತ್ತಿನ ದಿನ ವಿಶೇಷತೆ ಏನು ಹೇಳ್ರಿ ನೋಡೋಣ. ಅವತ್ತಿನ ದಿನ ವಿಶೇಷತೆ ಫೆಬ್ರವರಿ 14 ಹೋದಿಲ್ಲ? ಹ್ಞೂ, ಫೆಬ್ರವರಿ 14 ನೆನ್ಪಂತ. ಹ್ಞೂ, ನೆನ್ಪಂತ. ಫೆಬ್ರವರಿ 14 ಶನಿವಾರ. ಅವತ್ತು ಆಂಜನೇಯನ ವಾರ ರೀ. ಅದು ಅಲ್ರಿ, ನವೆಂಬರ್ 14 ಶನಿವಾರ ಆಂಜನೇಯನ ವಾರನೂ ಹೌದು. ಆದ್ರೆ ಅವತ್ತಿನ ದಿನ ಏನೋ ಒಂದೈತಿ, ನಿಮ್ಗೆ ನೆನ್ಪು ಬರಕತ್ತಿಲ್ಲ, ನೆನಪು ಮಾಡ್ಕ್ಯಾರಿ. ಅವತ್ತಿನ ದಿನ ನಿನ್ನ ಹುಟ್ಟಿದಬ್ಬನ? ಇಲ್ಲ, ನಿನ್ನ ಹುಟ್ಟಿದಬ್ಬ ಇನ್ನು ಲಾಸ್ಟ್ ಐತಿ ಬಿಡು, ಲಾಸ್ಟ್ನೇ ತಿಂಗ್ಳಾಗ ಬರ್ತೈತಿ. ನನ್ನ ಮಗಂದು ಇಲ್ಲ, ಅವಂದು ಈಗಿಲ್ಲ. ಇನ್ನು ನನ್ನ ಹುಟ್ಟಹಬ್ಬ ಯಾವಾಗ ಹುಟ್ಟೆ ಅನ್ನೋದು ನಂಗೆ ನೆನಪಿಲ್ಲ. ಮತ್ತು ಯಾರ್ದಪ್ಪ, ನಮ್ಮಮ್ಮದು ಹುಟ್ಟಿದಬ್ಬ ಅನ್ನೋಕೆ ಅವ್ರು ಆಚರಿಸ್ಕೊಳೋದೇ ಇಲ್ಲ. ಮತ್ತು ಅತ್ತಿ ಮಾವಂದು ಇಲ್ಲ. ಮತ್ತು ಯಾರ್ದು ಹುಟ್ಟಿದಬ್ಬ? ಎಷ್ಟು ಸರಿ ಇವ್ರು. ಯಾರ್ದು ಇಲ್ಲ ಬಿಡು, ನಮ್ಮ ತಾತಂದ ಹುಟ್ಟಿದ ಹಬ್ಬ ಇತ್ತು. ಏನೋ ನಿಮ್ಮ ತಾತಂದು ಹುಟ್ಟಿದಬ್ಬ? ಅಯ್ಯಯ್ಯ, ಮುಂಚೆ ಹೇಳಿದ್ರ ಒಂದು ಕೇಕ್ ತಂದು ಕಟ್ ಮಾಡಕ್ಕೆ ಬರ್ತಿತ್ತಲ್ಲ. ಕೇಕ್ ಕಟ್ ಮಾಡುವಂತಗರಿ. ಚಾ ಕುದಿಯಕತ್ತದ ನೋಡು, ಸೋಸ್ ಕೊಡು. ಇಲ್ಲಿ ನಾನು ಕುದಿಯಕತ್ತೀನಿ, ನಿಮಗೆ ಗೊತ್ತಾಗತ್ತಿಲ್ಲ. ಆ ಚಾ ಕುದಿಯೋದು ಕಾಣ್ಸಕತ್ತದ ನಿಮಗೆ. ಚಂದ 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 ನನ್ನ ಹೆಂಡತಿ, ಮೂಗಿಂತುದಿಲ್ಲಿ ಸ್ವಲ್ಪ ಸಿಟ್ಟು ಜಾಸ್ತಿ, ನನ್ನಕ್ಕಿಂತ ಚೂರು ದಪ್ಪ ಆದ್ರೂ ನಂಗೆ ಅಡ್ಡಿಲ್ಲೇ, ಅವಳು ಕಣ್ಣು ಬಿಟ್ರೆ ನಂಗೆ ಮಾತೆ ಬರ್ತಿಲ್ಲೇ, ಅವಳು ಸೀರೆ ಹುಟ್ಕೊಂಬಂದು ಎದುರು ನಿಂತ ಕೂಡ್ಲೆ ಮನ್ಸು ಹೇಳುತ್ತೊಂದು ಮಾತು, ಚಂದ 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 ನನ್ನ ಹೆಂಡತಿ, ಮೂಗಿಂತುದಿಲ್ಲಿ ಸ್ವಲ್ಪ ಸಿಟ್ಟು ಜಾಸ್ತಿ, ಚಂದ 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 ನನ್ನ ಹೆಂಡತಿ, ನನ್ನಂತ ಗಂಡನ್ಗೆ ಅವಳೆ ಆಸ್ತಿ. ಗಿರ್ಜಿ, ಈ ಕಡೆ ಒಳ್ಳು. ನಿನಗೆ ಸೀರೆ ತಂದ ನೋಡು, ಹೆಂಗೈತಿ? ಏನು? ನನಗೆ ಸೀರಿದು ನನಗೆ ಗೊತ್ತಿತ್ತು ನೀವೇನಾದ್ರು ಮಾಡಿರ್ತೀರಂತ ಅಂದು. ಚೆನ್ನಾಗೈತಿ, ಕೊಡ್ರಿ ನೋಡ್ರಿ ಹೆಂಗೆ ಕಾಣಕತ್ತೈತಿ. ಚಲೋ ಕಾಣಕತ್ತೈತೆ. ಮಸ್ತ್ ಕಾಣಕತ್ತೈತಿ ನೋಡು. ಹಂಗ ನನ್ನ ಮಗಗೂ ಡ್ರೆಸ್ ತಂದನಿ, ಅವ್ನು ಬರತ್ತಿಗೆ ಕೊಡು. ಹೌದೇನು? ಚಲೋ ಆತ್ ಬಿಡ್ರಿ. ಅವನು ಮೊನ್ನೆ ಅನ್ನಕತ್ತದ್ದ, ನನ್ಗೆಲ್ಗಾರ ಹಾಕೊಂಡು ಹೋಗಿ ಹಂಗಿನೇ ಇಲ್ಲ ಮಮ್ಮಿ ಅನ್ನಕತ್ತದ್ದ. ಚಲೋ ಆತ್ ಬಿಡ್ರಿ ತಂದು. ಸೀರೆ ಇಷ್ಟ ಆತಿಲ್ಲ ನಿಂಗೆ? ಇಷ್ಟ ಆಯ್ತು. ಈಗಾರ ನನಗೆ ಚಾ ಸಿಗ್ತೈತ ಏನು ಇಲ್ಲ?
ಒಂದೇ ಒಂದು ನಿಮಿಷ ಸೋಸ್ಕೊಂಡು ತಗೊಂಬಂದ್ಬಿಡ್ತೇನೆ. ವಾವ್, ಸೀರೆ ಎಷ್ಟು ಚಲೋ ಐತಿ. ನನ್ನ ಗಂಡ ಎಷ್ಟು ಒಳ್ಳೆ ನೋಡಿ, ನನಗೋಸ್ಕರ ಸೀರೆ ತಂದು ಕೊಟ್ಟಾನ. ಸಾಕು ನೋಡಿ ಖುಷಿ ಪಟ್ಟದ್ದು. ಚಾ ಸೋಸ್ಕ್ಯಾಂಬ, ನನ್ನ ಕೆಲಸ ಐತೆ, ಹೊರಗೆ ಹೋಗ್ಬೇಕು ನಾನು. ಹ್ಞೂ ರೀ, ಸೋಸ್ಕೊಂಬಂದೆ. ನನಗೆ ಸಾಕು, ಗೊತ್ತುಂಟಲ್ಲ. ಇದು ಒಂದು ಲಾಸ್ಟ್ ತುತ್ತು ಜಾಣೆಲ್ಲ ನಮ್ಮ ಜೀವಿತ ತಿನ್ನಮ್ಮಿ, ಇದ ಲಾಸ್ಟಿನ. ಬ್ಯಾದ ಮಮ್ಮಿ, ನನಗೆ ಹೊಟ್ಟೆ ತುಂಬೈತಿ. ಇದ ಲಾಸ್ಟ್ ತಿನ್ನು. ನೋಡಿ ಇಲ್ಲಿ ಹಕ್ಕಿ ಮುದ್ದೆಲ್ಲ ಹಂಗೈತಿ. ಏನು ತಿಂತಿ ಏನವ ನೀನು? ನನಗೆ ಬೆಳೆ ಬಿಸಿ ಬಾತು ನನಗೆ ಇಷ್ಟ ಆಗಲ್ಲ ಮಮ್ಮಿ. ನನಗೆ ಬೇರೆ ಮಾರ್ಬೆ. ಮತ್ತು ನಿನ್ನ ಇಷ್ಟ ಅಂತ ಅಂದು ನೀ ಬಿಸಿ ಬೆಲೆ ಬಾತ್ ಮಾಡ್ಲೇನಂದ್ರೆ ಹ್ಞೂ ಮಾಡಿ ಮಮ್ಮಿ, ನಾ ತಿಂತೇನೆ, ಇಷ್ಟ ಹಾಕೊಂಡು ತಿಂತೇನೆ ಅಂತ ಅಂದು. ಅದು ನಾಳೆ ನಿನ್ನೆ ಇಷ್ಟ ಆಕಿತ್ತು, ಇವತ್ತು ಇಷ್ಟ ಆಗಲ್ಲ. ಓ, ಹಂಗಾದ್ರೆ ನಿನಗೆ ದಿನ ಬೇರೆ ಬೇರೆ ಮಾಡ್ಕೊಡ್ಬೇಕೇನು? ನಿನಗೆ ನಿನ್ನೆ ಇಷ್ಟ ಆಗಿದ್ದು ಇವತ್ತು ಇಷ್ಟ ಆಗಲ್ಲ, ಇವತ್ತು ಇಷ್ಟ ಆಗಿದ್ದು ನಾಳೆ ಇಷ್ಟ ಆಗಲ್ಲ. ಬಾರಿ ಬಿಡವ. ಇದು ಒಂದು ಲಾಸ್ಟ್ ತಿನ್ಬಿಡು. ಆಮೇಲೆ ನೀನು ಚೈತ್ರ ಅತ್ತೆಯರ ಮನೆಗೆ ಹೋಗೋಣಂತ ನಾವು. ನೀ ಬರ್ತೀಯಲ್ಲವ, ನೀನೀಗ ತಿನ್ನಲಿಲ್ಲ ಅಂದ್ರೆ ನಾನು ಕರ್ಕೊಂಡು ಹೋಗಂಗಿಲ್ಲ ನೋಡು. ನೀನು ತಿಂದೆ ಅಂದ್ರೆ ಚೈತ್ರ ಅತ್ತೆಯರ ಮನೆಗೆ ಹೋಗಿ ಬರೋಣ, ನಾನು ನೀನು ದೊಡ್ಡಮ್ಮ. ಹೌದಾ, ಚೈತ್ರ ಅತ್ತೆಯರ ಮನೆಗೆ ಹೋಗ್ತೀನಿ ನೀನು? ನಾನು ಬರ್ತೇನೆ ಮಮ್ಮಿ. ಹಂಗಂದ್ರೆ ಹೋಗೋಣ. ಆಮೇಲೆ ಮತ್ತು ನೀನು ತಿನ್ನಕತ್ತಿಲ್ಲಲ್ಲ, ಇದನ್ನ ತಿನ್ನ. ಹಂಗಂದ್ರೆ ಕರ್ಕೊಂಡು ಹೋಗ್ತಾನೆ. ಹೋಗಿ ಅತ್ತೆಯರ ಮನ್ಯಾಗ ರೊಟ್ಟಿ ತಗೊಂಬರ ನೀನು. ಹಂಗಂದ್ರೆ ತಿಂತೇನೆ. ನನಗೂ ರೊಟ್ಟಿ ಬೇಕು ಮಮ್ಮಿ, ನಾನು ತಿಂತೇನೆ ರೊಟ್ಟಿನ. ಹೌದಾ, ನೀವೇ ತಿಂತೀರಿ ರೊಟ್ಟಿ? ಅಲ್ಲಿ ಹೋಗ್ತೀವಲ್ಲ, ಅವಾಗ ಅತ್ತೆ ಹತ್ರ ಕೇಳಿ ಇಸ್ಕೊಂತೀನ. ಅತ್ತಿ ರೊಟ್ಟಿ ಕೊಡು ಅಂತಾನ, ಅತ್ತಿ ರೊಟ್ಟಿ ಕೊಡ್ತಾಳೆ ನಿನಗೆ. ಹೋಗೋಣಂತ. ಮತ್ತೆ ದೌಡ್ ಬಾ, ಇಲ್ಲಂದ್ರೆ ದೊಡ್ಡಮ್ಮ ನೀನು ಬಿಟ್ಟು ಹೋಗೋದು ನೋಡು. ದೌಡ್ ಬಾ ಮತ್ತೆ. ಭಾಗ್ಯ, ಖಾರ ತಂದು ಬಿಡು. ಯಾಕೆ ತಿನ್ನಿಸ್ತಿ? ಏನಾರ ಮಾಡ್ಕೊಡೋಕೆ ಬರ್ತದೆ ಬಿಡು. ಅಯ್ಯೋ ಅಕ್ಕ, ಆಕೆ ಅಷ್ಟು ನಾಟಕ ಮಾಡ್ತಾಳ. ಇಷ್ಟ ಮಟ್ಟ ಅದನ್ನ ತಿಂದಾಳ. ಈಗ ಮತ್ತು ಚೈತ್ರತ್ರ ಮನೆಗೆ ಹೋಗೋಣ ಅಂತ ಅಂದೆಲ್ಲ, ಅದಕ್ಕೆ ತಿನ್ಸ ಅಂದ್ಲ. ಅಷ್ಟು ನಾಟಕ ಮಾಡಾಕತ್ತಾಳ ಆಕಿ. ನಾನೇನು ನಾಟಕ ಮಾಡೋಕತ್ತಿಲ್ಲ, ಕಾಲ್ ಇರ್ತದ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ ಕತೆ ಎಲ್ಲ ಜೊತೆಗೆ ಈ ಕತೆನೂ ಸ್ವಲ್ಪ ಆ್ಯಡ್ ಮಾಡಿ ಹಾಕ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದರೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ. ಹಾಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಾನು ಹಾಕುವ ಪ್ರತಿ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ನಾಳೆ ಸಿಗ್ತೀನಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.